ಅಲ್ಲ, ಈ ಸೆನ್ಸಸ್ ಮಾಡ್ತಾ ಇದ್ದಾರೆ ಇವಾಗ, ಜನಗಣತಿ ಅಂತೇಳಿ ಪ್ರತಿ ಮನೆಗೆ ಹೋಗ್ತಾ ಇದ್ದಾರೆ. ಯಾಕೆ? ನೆಕ್ಸ್ಟ್ ಎಲೆಕ್ಷನ್ ಬರುತ್ತಲ್ಲ, ಓಟ್ ಹಾಕೋಕ್ಕೆ ಲೆಕ್ಕಾಚಾರ ಬೇಕು ಇವ್ರಿಗೆ. ಎಲೆಕ್ಷನ್ ಬಂದ ಅಲ್ಲ 5 ವರ್ಷದ ಮೇಲೆ 5 ವರ್ಷ ಆಯ್ತೈತೆ, ಇನ್ನೂ ನಮ್ಮದು ಸರ್ಕಾರದ ರೇಟ್ ಆಗಿ 2024 ಆಗಿರೋದು ಇನ್ನೂ ಅದನ್ನು ಚಾಲ್ತಿ ತರಕ್ಕೆ ಆಯ್ತಲ್ಲ ಇವ್ರ ಕಲೆ, ಅಂದರೆ ಅನೌನ್ಸ್ ಮಾಡೋಕೆ ಆಯ್ತಲ್ಲ ಇವ್ರ ಕಲೆ. ಜಸ್ಟ್ ಇವರೊಂದು ಮಾತು ಹೇಳಿದ್ರೆ ಎಲ್ಲ ಟಿ ವಿ ಚಾನಲ್ಗಳಲ್ಲೂ ಒಂದು ದಿನಕ್ಕೆ 4 ಸಲ ಅಂತೇಳಿ ಒಂದು ತಿಂಗಳು ಪ್ರಚಾರ ಮಾಡಿಬಿಟ್ರೆ ಜನಗಳಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡ್ತದೆ. ಒಂದೇ ಒಂದು ಸಿಂಪಲ್ ಅವ್ರು ಹೇಳ್ಬೇಕಾಗಿರೋದು, ಸರ್ಕಾರದ ದರಕ್ಕಿಂತ ಹೆಚ್ಚಾಗಿ ಯಾರಾದರೂ ಯಾವುದೇ ಸಂಸ್ಥೆ ಚಾರ್ಜ್ ಮಾಡಿದ್ರೆ, ಅದು ಯಾವುದೇ ಒಬ್ಬ ವ್ಯಕ್ತಿ ಇದು ಟ್ರಾವೆಲ್ಸ್ ಗಾಡಿ ಇಟ್ಕೊಂಡಿರೋನು ಡ್ರೈವರು ಚಾರ್ಜ್ ಮಾಡಿದ್ರೆ, ಈಗ ಹೆಂಗೆ ಆಟೋದವರು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಿರೋ, ಹಂಗೆ ಇದನ್ನು ಮಾಡಿಬಿಡಿ ಅಂತ ಹೇಳ್ಬಿಟ್ರೆ ಅವಾಗ ಏನಾಗುತ್ತೆ, ಎಲ್ಲ ಅಪ್ಲಿಕೇಶನ್ ಒಂದೇ ರೇಟ್ ಬರುತ್ತಾಗ. ಅವಾಗ ಏನಾಗುತ್ತೆ, ಈ ತಾರತಮ್ಯಗಳು, ಪೀಕ್ ಅವರು ನಾನ್ ಪೀಕ್ ಅವರು ಯಾವ ಬರೋದಿಲ್ಲ. ಅವಾಗ ಜನಗಳಿಗೂ ಒಳ್ಳೇದಾಗುತ್ತೆ, ಡ್ರೈವರ್ಗಳಿಗೂ ಒಳ್ಳೇದಾಗುತ್ತೆ. ಈ ಕೆಲಸ ಆಗಬೇಕು. ಈ ಕೆಲಸ ಆಗಲಿ ಅಂತಲೇ ನಾನು ಕೋರ್ಟಲ್ಲಿ ಹೋಗ್ಬಿಟ್ಟು ಜಡ್ಜ್ ಮುಂದೆ, ಮಹಾಸ್ವಾಮಿ ನಮ್ಗೆ ಇದು ಆಗಬೇಕು ಸ್ವಾಮಿ, ಇದನ್ನು ರಿಕ್ವೆಸ್ಟ್ ಮಾಡಿ ದಯವಿಟ್ಟು ಮಾಡಿಕೊಡಿ. ಇನ್ನು ಉಳಿದಂತೆ ಇವ್ರು ಹೇಳಿರೋ ಏನು ನಮ್ಮನ್ನ ಹೊಡೆದ್ರು ಬೈದರು ತಳ್ಳಾಡಿದ್ರು ಅಂತ ಏನಿದೆ ಸ್ವಾಮಿ, ಇದ್ರ ಬಗ್ಗೆ ನೀವು ಸೂಕ್ತ ತನಿಖೆ ಮಾಡಿಬಿಟ್ಟು ಅದೇನೈತೆ ಅದಕ್ಕೆ ತೀರ್ಪು ನೀವು ತಗೊಳ್ಳಿ. ಆದರೆ ಈ ಸರ್ಕಾರದ ಆದೇಶದ ಏನಿದೆ ಇದನ್ನು ದಯವಿಟ್ಟು ಇದನ್ನು ಮುಂಚಿತವಾಗಿ ಕರೆಸ್ಬಿಟ್ಟು ಒಂಚೂರು ಎನ್ಕ್ವೈರಿ ಮಾಡಿ ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಒಂದು ಮಾಹಿತಿನ ಕೊಟ್ಬಿಟ್ರೆ ನಮ್ಮ ಡ್ರೈವರ್ಗಳಿಗೆ ಮತ್ತು ಜನಗಳಿಗೆ ಇಬ್ರಿಗೂ ಒಳ್ಳೇದಾಗುತ್ತೆ ಅಂತೇಳಿ ಒಂದು ಅಪ್ಲಿಕೇಶನ್ ಹಾಕೊಂಡು ಕೂತ್ಕೊಂಡಿದ್ದೀವಿ ಈಗ. ಅಂದರೆ ಇವಾಗ ನೀವು ಚಾಲಕರ ಪರವಾಗಿ ಅದು ಬರೀ ಪೊಲೀಸ್ ಅವ್ರ ಹತ್ರ ಅಲ್ತೀರಾ, ಜಡ್ಜ್ವರ್ಗೂ ಹೋಗಿ ಅದನ್ನೇ ಹೌದು, ಕರೆಕ್ಟ್. ಆದ್ರೆ ನಿಮ್ಮ ಚಾಲಕ ಮಿತ್ರರು ಅದನ್ನ ಅಪಾರ್ಥ ಮಾಡ್ಕೊಬಿಟ್ಟು ಜೈಲ್ಗೆ ಹಾಕ್ಬಿಟ್ಟವ್ರೆ, ನೆಕ್ಸ್ಟ್ ಅವ್ರನ್ನ ಕಳಿಸ್ಬಿಡ್ತಾರೆ ಅಂತ ನಿಮ್ ವಿಡಿಯೋ ಫಾಲೋ ಮಾಡ್ದವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅನ್ನೋ ತರ ಇವ್ರುಗಳು ಹಿಂದಕ್ಕೂ ಎದ್ಕೊಂಡು ಓಡಾಕ್ತವ್ರೆ. ಆ ತರ ಏನಿಲ್ಲ, ಏನೋ ಒಟ್ನಲ್ಲಿ ನನ್ನ ಹತ್ರದಲ್ಲಿರೋರು ತುಂಬಾ ಚೆನ್ನಾಗಿ ಗೊತ್ತಿದೆ ಆಯ್ತಾ. ನನ್ನ ಹತ್ರದಲ್ಲಿ ಯಾರೆಲ್ಲ ಕೇಸ್ ವಿಚಾರದಲ್ಲಿ ನನ್ನ ಜೊತೆ ಓಡಾಡಿದ್ರು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಅಲ್ಲಿರೋ ಪೊಲೀಸರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ಇನ್ನೊಂದ್ಸಲ ಜನಕ್ಕೆ ಸರಿಯಾದಂತ ಮಾಹಿತಿ ಕೊಡೋಂತ ಅವೇರ್ನೆಸ್ ಮಾಡೋ ಅಂತ ವಿಚಾರ ಒಂದ್ಸಲ ಪಬ್ಲಿಕ್ ಆಗಿ ಹೇಳಿದಾಗ, ಯಾಕಂದ್ರೆ ನಿಮ್ಮ ಫಾಲೋವರ್ಸ್ನು ಒಂದೇ ಸಲಕ್ಕೆ ಅವ್ರ ಕಿವಿಗೆ ಹತ್ತಲ್ಲ. ಇಷ್ಟು ದಿನ ನಿಮ್ಗೆ ಇಷ್ಟೊಂದು ಫಾಲೋವರ್ಸ್ ಇರೋ ಕಾರಣ ಏನು ಅಂದ್ರೆ ನೀವು ದಿನಾ ಶಂಕ ಓದಿರೋದು. ನೀವು ಇವಾಗ ಯಾವಾಗ್ಲೂ ಒಂದು ಸಲ ಶಂಕ ಓದ್ಬಿಟ್ರೆ ಶಂಕ ಮಿಸ್ ಆಗ್ಬಿಡ್ತದೆ, ಅದು ಅವ್ರ ಕಿವಿಗೆ ಹೋಗಿರಲ್ಲ. ಇನ್ನೊಂದ್ ಸ್ವಲ್ಪ ನೀವು ಸತತ ಪ್ರಯತ್ನ ಮಾಡಿ ಜನಗಳಿಗೆ ಇವತ್ತು ನೀವು ಮಾಡಿರೋದು ಅದು ಒಂದು ಘಟನೆ ಅಲ್ಲ, ಅದು ಒಂದು ಹೋರಾಟ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗ್ತದೆ. ಇಲ್ಲಿ ಎಲ್ಲಾ ಕಡೆನೂ ಕೇವಲ ಡ್ರೈವರ್ ಅಷ್ಟೇ ಮಾತಾಡಿಸ್ತಲ್ಲ, ನನಗೆ ಕಸ್ಟಮರು ಕೂಡ ಮಾತಾಡಿಸ್ತಾರೆ. ಇಲ್ಲ ಸರ್, ನಿಮ್ಮಿಂದ ನಮಗೆ ಸರ್ಕಾರದ ರೇಟ್ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಯ್ತು, ಮತ್ತೆ ಡ್ರೈವರ್ಗಳ ಕಷ್ಟ ಏನು ಅದು ಕೂಡ ನಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಎಷ್ಟೋ ಜನ ಕಸ್ಟಮರ್ಗಳು ಮಾತಾಡಿದ್ದಾರೆ. ಸರ್ ಖಂಡಿತ ನಿಮ್ಮಿಂದ ಇವತ್ತು ಸರ್ಕಾರಿ ಅಧಿಕಾರಿಗಳಿಗೂ ಅರಿವು ಮೂಡಿದೆ, ಗ್ರಾಹಕರಿಗೂ ಅರಿವು ಮೂಡಿದೆ, ಚಾಲಕರಿಗೂ ಅರಿವು ಮೂಡಿದೆ. ಏನಂದ್ರೆ ಇಲ್ಲೊಂದು ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಚಾಲಕರ ಕಡೆ ಏನಿದೆ ಅದನ್ನ ಒಂಚೂರು ನೀವು ಅರಿವು ಮೂಡಿಸುವಂತ ಕೆಲಸ ಮಾಡಿದ್ರೆ ಅವ್ರಿಗೆ ಏನ್ ಧೈರ್ಯ ಬರ್ತದೆ ಅಂದ್ರೆ, ಕೋರ್ಟ್ ಹೋದ್ರು ನಮ್ಮ ಹತ್ರ ದಾಖಲಾತಿ ಕರೆಕ್ಟ್ ಆಗಿತ್ತು ಅಂದ್ರೆ ಕೋರ್ಟ್ ಬಿಟ್ಟು ಕಳಿಸುತ್ತೆ ಅನ್ನೋ ಧೈರ್ಯ ಬರ್ತದೆ. ಹೌದು, ಯಾಕಂದ್ರೆ ಇವತ್ತು ನೀವು ಇಟ್ಕೊಂಡಿದ್ದ ನೀವು ಅರಿವು ಮೂಡಿಸಿದಂತ ಸರ್ಕಾರಿ ದರದ ಒಂದು ಚಾರ್ಟ್ ರೇಟ್ ಆಗಿರ್ಬೋದು, ಅಥವಾ RTOಗೆ ಕೊಟ್ಟಿರೋಂತ ಅಪ್ಲಿಕೇಶನ್ ಕಾಪಿ ಆಗಿರ್ಬೋದು, ಅಥವಾ ಇವ್ರದ್ದು ಪ್ರತಿ ಗ್ರಾಹಕರಿಗೆ ಇವತ್ತು ನಾವು ಅವಾಗ್ಲೇ ಮಾತಾಡ್ದಂಗೆ ಇವ್ರಗಳ ಪ್ರೂಫ್ ನ ಇವ್ರು ಇಟ್ಕೊಂಡಿದ್ರೆ ನೀವು ಕೋರ್ಟ್ ವರ್ಗೂ ಹೋದ್ರು ಜಯಿಸ್ಕಾ ಬರ್ಬೋದು ಅನ್ನೋದು ಆ ನಂಬಿಕೆ ಚಾಲಕರಿಗೆ ಬಂದ್ಬಿಡ್ತು ಅಂದ್ರೆ ಅವರು ಇನ್ನೂ ಸ್ವಲ್ಪ ಗಂಟಾರೋಷವಾಗಿ ಅವರ ಹಕ್ಕನ್ನ ಪಡ್ಕೊಳ್ಳೋದಕ್ಕೂ ಹೋರಾಡ್ತಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಅದ್ರ ಪರವಾಗಿ ಏನು ಒಂದು ಕ್ರಮ ತಗೋಬೇಕು ನೀವು ತಗೊಂಡ್ರೆ ಇನ್ನೂ ಒಂದ್ ಸ್ವಲ್ಪ ಚಾಲಕರುಗಳು ನೀವು ಇಷ್ಟೆಲ್ಲ ಶ್ರಮ ಪಟ್ಟು ಕೆಲಸ ಮಾಡಿರೋದು ಸಾರ್ಥಕ ಆಗತ್ತೇನೋ ಅಂತ. ಅಲ್ಲ, ಖಂಡಿತ ಹೌದು. ಈಗ ಕೆಲವ್ರು ಏನ್ ತಿಳ್ಕೊಂಡವ್ರೆ, ಅಥವಾ ಹೆಂಗೆ ಅಂದ್ರೆ ಅಲ್ಲಿ 448 ರೂಪಾಯಿ ಅಂದ್ರೆ 448 ಪ್ಲಸ್ 1 ಯಾಕಂದ್ರೆ 998 ರೂಪಾಯಿ ಬಿಲ್ ಬಂದಿದ್ದು. ನಮ್ದ್ರಲ್ಲಿ 1448 ವಿತ್ ಟೋಲು. ಸೊ ಇಲ್ಲಿ 448 ರೂಪಾಯಿ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅನ್ನೋ ವಿಚಾರಕ್ಕೆ ಬಂದು ಇವನು 448 ರೂಪಾಯಿಗೆ ಇವನು 40,000 50,000 ಖರ್ಚು ಮಾಡಿದ್ನ ಅನ್ನೋದು ಕೆಲವ್ರ ತಲೆಯಲ್ಲಿ ಹೋಗುತ್ತೆ. ಆದರೆ ಅಲ್ಲಿ ನನಗೆ 40,000 50,000 ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಂತರ ಕಷ್ಟಪಡುವಂಥ ಎಷ್ಟೋ ಡ್ರೈವರ್ಗಳ ಸಮಸ್ಯೆ ಬಗೆಹರಿಯುತ್ತದೆ ಇದರಿಂದ. ಆ ಕೋರ್ಟಲ್ಲಿ ತೀರ್ಪು ಅನ್ನೋದು ಬಂದಾಗ ಆ ತೀರ್ಪಿನ ಆಧಾರದ ಮೇಲೆ ನಾವು ಎಲ್ಲಿ ಬೇಕಾದರೂ ಹೋಗ್ಬಿಟ್ಟು ಆಲ್ರೆಡಿ ಸರ್ಕಾರ ಕೊಟ್ಟರೆ ಆದೇಶದ ಕಾಪಿ ಇಟ್ಕೊಂಡೆ ಕೆಲಸ ಮಾಡಿಸೋದಕ್ಕೆ ಅವಕಾಶ ಇದೆ.
ಇಲ್ಲಿ ನನ್ನ ಎಕ್ಸ್ಪೆಷಲಿ ನನ್ನ ಸಮಸ್ಯೆ ಏನು ಅಂದರೆ, ನಾನು ಇವತ್ತು ದುಡ್ದು ನಾಳೆ ಮಾಡಿಕೊಂಡು ಜೀವನ ಮಾಡ್ತಾ ಇರೋದ್ರಿಂದಾಗಿ ಕಂಟಿನ್ಯೂಸ್ ಆಗಿ ಅದನ್ನು ಫಾಲೋ ಅಪ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಅದೇ ನೀವು ಮಾಡ್ತಾ ಇರೋದು ಅಥವಾ ಅವತ್ತು ನಡೆದಿರೋದು ಎಲ್ಲರೂ ಅದನ್ನ ಘಟನೆ ತರ ನೋಡ್ತಾ ಇದ್ದಾರೆ. ಅದು ಘಟನೆ ಅಲ್ಲ, ನಾವು ಕ್ರಿಯೇಟ್ ಮಾಡಿರೋದು, ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು ಅಲ್ಲ. ಕ್ರಿಯೇಟ್ ಮಾಡಿರೋದಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ಹೋರಾಟ ಮಾಡ್ತಾ ಇರೋದು. ಅದು ಅದೇ ನನ್ನಕ್ಕೆ ನಾನು ಹೋರಾಡ್ತಾ ಇದ್ದೀನಿ. ಅದು ಆಬ್ವಿಯಸ್ಲಿ ಅವರು ಇಂಡೈರೆಕ್ಟ್ ಆಗಿ ಅವ್ರಿಗೂ ಒಳ್ಳೇದಾಗುತ್ತೆ. ಅದೇ ನೀವು ಮಾಡ್ತಾ ಇರೋದು ಹೋರಾಟಕ್ಕೂ ಘಟನೆಗೂ ತುಂಬಾ ವ್ಯತ್ಯಾಸ. ಕರೆಕ್ಟ್, ಹೌದು. ಇವಾಗ ನೀವು ಹೋಗ್ತಾ ರೋಡಲ್ಲಿ ಎಲ್ಲಾದ್ರೂ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅದು ಘಟನೆ. ಕರೆಕ್ಟ್ ಆಯ್ತಾ? ನೀವು ಉದ್ದೇಶಪೂರ್ವಕವಾಗಿ ಇಲ್ಲಿಂದ ಒಂದು ಕೆಲಸ ಮಾಡ್ಕೊಂಡು ಅದನ್ನ ನಡಿಲೇಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಮಾಡೋದು ಅದು ಹೋರಾಟ. ಹೌದು, ಸಾಧನೆ. ಅದು ನೀವು ಸಾಧನೆ ಮಾಡಕ್ ಹೋಗ್ತಾ ಇದ್ದೀರಾ. ಇವರು ಅದನ್ನ ಆಕ್ಸಿಡೆಂಟ್ ಅಂತ ತಿಳ್ಕೊಂಡವ್ರೆ. ಅದು ಆಕ್ಸಿಡೆಂಟ್ ಅಲ್ಲ. ಅದು ನಾನು ಎಷ್ಟು ಸಲ ನಾನು ಹೇಳಿದ್ದೀನಲ್ಲ, ನೋಡಪ್ಪ, ನನ್ನ ಮೇಲೆ ಯಾರಾದರೂ ಒಬ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾನು ಕೋರ್ಟ್ಗೆ ಹೋಗಿ ಇದೇ ಪ್ರಸ್ತಾಪ ಮಾಡಿ ಹೆಂಗಾರ ಮಾಡಿ ಅದನ್ನ ಒಂದು ಜಡ್ಜ್ಮೆಂಟನ್ನ ತಗೊಂಡ್ಬರ್ಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಪ್ರತಿ ಸಲ. ಮೊನ್ನೆ ಆ ಇನ್ಸಿಡೆಂಟ್ ನಡೀತು ಅಷ್ಟೇ, ಸಿಂಪಲ್ಲು. ಆದರೆ ನಡೆದಿದ್ದಲ್ಲಿ ಡಿಫ್ರೆಂಟ್ ಏನಪ್ಪ ಅಂದರೆ, ನಾವು ಕೊಡಬೇಕಾದಂಥ ಕಂಪ್ಲೇಂಟು ರೀತಿನಲ್ಲಿ ಬರಲಿಲ್ಲ. ಅದು ಹಂಗೇನಾರು ಬಂದ್ಬಿಟ್ಟಿದ್ರೆ ಇಷ್ಟ ಕಾಲ ಜಡ್ಜ್ಮೆಂಟೇ ಬಂದ್ಬಿಡೋದು ಅದು. ಬಟ್ ಆದ್ರೂ ಇವಾಗ ಜಡ್ಜ್ಗೆ ನೀವು ಯಾವಾಗ ಪ್ರಶ್ನೆ ಮಾಡಿ ದಾಖಲಾತಿ ಮುಂದೆ ಇಟ್ರು ಖಂಡಿತ ಮಟ್ಟಿಗೆ ಅದು ಜಡ್ಜ್ಮೆಂಟ್ ಬಂದಂಗೆನೆ. ಹೋರಾಡ್ತಾ ಇರೋದು ಸುಳ್ಳು ಕೇಸು, ಸುಳ್ಳು ದಾಖಲಾತಿ ಅಥವಾ ಸುಳ್ಳು ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಗೆ ನಿಜವಾಗ್ಲೂ ಜನ ಏನ್ ಅನ್ಕೊಂಡಿದ್ದಾರೆ? ಈ ರೇಟ್ ವಿಚಾರವಾಗಿ, ಹಕ್ಕಿನ ವಿಚಾರವಾಗಿ ನಿಮ್ಗೆ ಏನಾದ್ರು ತೊಂದರೆ ಆಗಿದೆ ಅಂದ್ರೆ ಅದನ್ನ ಆಲ್ರೆಡಿ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಇವ್ರು ಕಾನೂನು ಪ್ರಕಾರ ಇದ್ದಾರೆ, ಕಾನೂನು ಪ್ರಕಾರ ದಾಖಲಾತಿ ಇಟ್ಕೊಂಡಿದ್ದಾರೆ, ಅದು ಸಮಸ್ಯೆನೇ ಇಲ್ಲ ಅಂತ ಜಡ್ಜ್ ಆಲ್ರೆಡಿ ಟೆಂಪ್ರರಿ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಇವಾಗ ಅವ್ರು ವಿಚಾರಣೆ ಮಾಡ್ತಾ ಇರೋದು ನೀವು ಪೊಲೀಸ್ ಅವ್ರಿಗೆ ಹೊಡೆದ್ರ, ನೀವು ಪೊಲೀಸ್ ಅವ್ರಿಗೆ ಬೈದ್ರ ಅಂತ ವಿಚಾರಣೆ ಮಾಡ್ತಾರೆ. ನಿಮ್ಮ ಹಕ್ಕು ಕರೆಕ್ಟಾ ತಪ್ಪ ಅಂತ ವಾದನೆ ಅದನ್ನ ಆಲ್ರೆಡಿ ಸ್ಟಾರ್ಟಿಂಗ್ ಡೇ ಒನ್ನೇನೆ ಕೊಟ್ಬಿಟ್ಟು ಅಲ್ಲಿ ಪ್ರಶ್ನೆ ಬಂತು, ಸರ್ಕಾರ ಇದು ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಸ್ವಾಮಿ, ಇದನ್ನು ನಾನು ಸೋಷಿಯಲ್ ಮೀಡಿಯಾಗಳ ಮಾಹಿತಿ ಕೊಡ್ತಿದ್ದೀನಿ, ಸರ್ಕಾರಕ್ಕೂ ಕೂಡ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ನಾನು ಈ ಅಪ್ಲಿಕೇಶನ್ ಬಳಸ್ತಾ ಇದ್ದೀನಿ ಅಂತೇಳಿ ನಾನು ಸಾರಿಗೆ ಇಲಾಖೆಗೂ ಕೂಡ ಪತ್ರ ಕೊಟ್ಟಿದ್ದೀನಿ. ಅದರ ಹತ್ರ ನಾನು ವಾಪಸ್ಸು ಅವ್ರ ಹತ್ರ ಎಂಡೋರ್ಸ್ಮೆಂಟ್ ತಗೊಂಬಂದಿದ್ದೀನಿ. ಅದು ಸೊ ಇದು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಇದೆ ಅಂತೇಳಿ ಆಲ್ರೆಡಿ ಮೊದಲೇ ಮಾಹಿತಿ ಕೊಟ್ಟಿದ್ದೀನಿ. ಅದರಂತೆ ಅದೇನಾಗಿದೆ, ನೀವು ಹೇಳ್ದಂಗೆ ಆಲ್ರೆಡಿ ನಾನು 1448 ಕೊಟ್ಟಿರೋದಕ್ಕೆ ಬಿಲ್ ಕೊಟ್ಟಿದ್ದೀನಿ. ಬಿಲ್ಲಲ್ಲಿ ನನ್ನ ಡಾಕ್ಯುಮೆಂಟು, ಗಾಡಿ ಡಾಕ್ಯುಮೆಂಟ್ ನಂದಿದೆ, ಗಾಡಿ ಡೀಟೇಲ್ಸ್ ಇದೆ, ಕಸ್ಟಮರ್ ಡೀಟೇಲ್ಸ್ ಇದೆ, ಎಲ್ಲ ಇದೆ. ಎಲ್ಲಿಂದ ಎಲ್ಲಿಗೆ ಬಂದರು, ಎಷ್ಟು ಕಿಲೋಮೀಟ್ರ್ ಗಾಡಿ ಹೋಯ್ತು ಅದು ಇದೆ. ಆಪೋಸಿಟಲ್ಲಿ ಯಾವುದೋ ಕಂಪ್ನಿಲಿ ಅಂದರೆ ಡ್ಯೂಟಿ ತಗೊಂಡು ಹೋಗಿದೆ, ಅದ್ರದ್ದು ಬಿಲ್ ಕೊಟ್ಟಿದ್ದೀವಿ. ಸೊ ಅಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಎಸ್ಟಿಮೇಟೆಡ್ ಅಂತ ಇದೆ ಸ್ವಾಮಿ, ಅದು ನಮ್ಮದ್ರಲ್ಲಿ ಬಿಲ್ ಡೀಟೇಲ್ಸ್ ಇದೆ ಸ್ವಾಮಿ. ಆಮೇಲೆ ಆ ಬಿಲ್ ಬರೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಸರ್ಕಾರ ಕೊಟ್ಟರೆ ಆದೇಶದ ಕಾಪಿ ಇಲ್ಲಿದೆ ಸ್ವಾಮಿ ಅಂತ ಕೊಟ್ಟಿದ್ದೀವಿ ನಾವು. ಇಲ್ಲ, ಇಲ್ಲಿ ಇನ್ನೊಂದು ವಿಚಾರ ತುಂಬಾ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅಂದ್ರೆ, ಎಲ್ಲ ಅಗ್ರಿಗೇಟರ್ ಸಂಸ್ಥೆಗಳಲ್ಲೂ ಅವ್ರ ಪಾಲಿಸಿಯಲ್ಲಿ ಅವರೇ ನೀಟಾಗಿ ಬರ್ದಿದ್ದಾರೆ. ನಾವು ತೋರಿಸೋದು ಬರೀ ಎಸ್ಟಿಮೇಟು, ಫೈನಲ್ ಬಿಲ್ಲು ಡ್ರೈವರೇ ಕೊಡ್ತಾರೆ, ಡ್ರೈವರ್ ಹೇಳದೆ ಫೈನಲ್ ಬಿಲ್ಲು, ನೀವು ಅಮೌಂಟ್ ಏನಿದೆ ಡ್ರೈವರ್ ಹೇಳ್ದಂಗೆ ಕೊಡಬೇಕು ಅಂತ ಅವರು ಅಗ್ರಿಗೇಟರ್ಗಳೇ ಬರ್ದಿದ್ದಾರೆ. ನೀವೆಲ್ಲ ಹೋಗಿ ಪ್ರಶ್ನೆ ಮಾಡಿದ್ಮೇಲೆ ಅವ್ರುಗಳು ಆ ಬದಲಾವಣೆನ ತಂದಿದ್ದಾರೆ. ಅವರು ಆ ಪಾಲಿಸಿಯಲ್ಲಿ ಆಲ್ರೆಡಿ ಅವ್ರು ಬರ್ದಿದ್ದಾರೆ. ಬಟ್ ಆದ್ರೆ ಗ್ರಾಹಕರಿಗೆ ಅದನ್ನ ಅನುಭವಿಸೋದಕ್ಕೆ ಮಾತ್ರ ಅಲ್ಲಿ ಎಸ್ಟಿಮೇಟ್ ಬಿಲ್ಲು ಅಂತ ತೋರಿಸ್ಬಿಟ್ಟು ಗ್ರಾಹಕನ ದಿಕ್ತಪ್ಸುವಂತ ಕೆಲಸ ಮಾಡ್ತಿದ್ದಾರೆ. ಅದು ಡ್ರೈವರ್ ಮೇಲೆ ಪರಿಣಾಮ ಬೀರ್ತದೆ. ಯಾಕಂದ್ರೆ ಡಾಕ್ಯುಮೆಂಟ್ ಪ್ರಕಾರ ಡ್ರೈವರ್ ತೋರಿಸೋದೇ ಫೈನಲ್ ಬಿಲ್ ಆದ್ಮೇಲೆ ಇವ್ರು ಬಿಲ್ ಆಗಿ ತೋರಿಸ್ತಾರೆ. ಮತ್ತೆ ಹೌದು, ಇವರು ಬರ್ದಿರೋದನ್ನು ಮಾಡ್ತಾ ಇರೋದನ್ನು ಅದು ಸಂಬಂಧ ಇಲ್ಲದೆ ಇರೋದ್ರಿಂದ ಅದು ಚಾಲಕನ ಮೇಲೆ, ಗ್ರಾಹಕನ ಮೇಲೆ ಪರಿಣಾಮ ಬೀರ್ತದೆ. ಒಟ್ಟಿನಲ್ಲಿ ಇದೆಲ್ಲ ಏನು ಬೆಳವಣಿಗೆಗಳು ನಾವು ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ನಡೀತಾ ಇದೆ. ಇದೆಲ್ಲ ಒಂದು ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರೋದಕ್ಕೆ ಒಂದು ದೊಡ್ಡ ಕನ್ನಡಿಯಾಗಿ ನಮ್ಮ ಮುಂದೆ ಬಿಂಬಿಸ್ತಾ ಇದೆ. ಈ ವ್ಯವಸ್ಥೆ ನಿಂತಿರೋದೇ ಚಾಲಕರ ಮೇಲೆ. ಇವತ್ತು ಚಾಲಕರುಗಳು ಅರಿವು ಮೂಡಿಸ್ಕೊಂಡ್ರೆ, ವ್ಯವಸ್ಥೆನ ಅಳವಡಿಸ್ಕೊಂಡ್ರೆ, ಕಾನೂನ ಅವರು ಅಳವಡಿಸ್ಕೊಂಡ್ರೆ ಎಲ್ಲರೂ ಸರ್ಕಾರದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಯಾವುದೇ ರೀತಿ ತೊಂದರೆ ಇಲ್ದಿರ ಒಂದು ಒಳ್ಳೆ ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆನ ರೂಪಿಸ್ಕೊಂಡು ಎಲ್ಲರೂ ಅವ್ರವ್ರ ಜೀವನ ಅವ್ರವ್ರ ತಕ್ಕ ಮಟ್ಟಿಗೆ ಏನಂತಾರೆ ಒಂದು ನ್ಯಾಯಯುತವಾದ ವ್ಯವಸ್ಥೆಯನ್ನ ರೂಪಿಸ್ಕೊಂಡು ಒಳ್ಳೆ ಜೀವನ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಮೋಸ್ಟ್ಲಿ ನಾವು ಇವತ್ತು ಏನೊಂದು ವೇದಿಕೆ ಕ್ರಿಯೇಟ್ ಮಾಡಿದ್ದೀವಿ.
ಸಾವಿರಾರು ಜನ ಚಾಲಕರುಗಳು ಅರಿವು ಮೂಡಿಸ್ಕೊಂಡಿದ್ದಾರೆ, ಸಾವಿರಾರು ಜನ ಚಾಲಕರುಗಳು ಬಳಸ್ತಾ ಇದ್ದಾರೆ, ಗ್ರಾಹಕರಿಗೂ ಅರಿವು ಮೂಡಿಸುವಂತ ಕೆಲಸ ಮಾಡಿದ್ದಾರೆ. ಇವಾಗ ನಮ್ದು ಅಪ್ಲಿಕೇಶನ್